ಆರ್ಯವೈಶ್ಯ ಕುಲದ ದೇವತೆಯಾದಂಥ ವಾಸವಿ ಮಾತೆ ವೈಶಾಖ ಮಾಸ ದಶಮಿಯಂದು ಜನಿಸಿ ಈ ಆರ್ಯವೈಶ್ಯ ಕುಲಕ್ಕೆ ದೇವತೆಯಾಗಿ ಮೆರೆದು ಈ ಎಲ್ಲ ಪ್ರಪಂಚದಲ್ಲಿ ಎಲ್ಲ ಆರ್ಯವೈಶ್ಯರು ಇಂದು ವಾಸವಿ ಜಯಂತಿಯನ್ನು ಅದ್ಧೂರಿಯಾಗಿ ಆಚರಣೆ ಮಾಡಿಕೊಂಡು ಬರ್ತಿರ್ತಾರೆ. ಹಾಗೆ ಶ್ರೀನಿವಾಸಪುರದಲ್ಲೂ ಸಹ ಈ ವಾಸವಿ ಮಾತೆಯನ್ನು ಪೂಜಿಸಿ ಆ ಒಂದು ಮೆರವಣಿಗೆಯಲ್ಲಿ ಆ ಊರಿನ ಪ್ರಮುಖ ಬೀದಿಗಳಲ್ಲಿ ಪರ್ಯಟಿಸಿ ಆ ಒಂದು ವಿಜಯೋತ್ಸವವನ್ನು ಆಚರಣೆ ಮಾಡಿಕೊಂಡು ಬರ್ತಿದ್ದೀವಿ. ಇದರ ಅಂಗವಾಗಿ ಪುಷ್ಪ ಪಲ್ಲಕ್ಕಿಯನ್ನು ನಾವು ನೋಡ್ತಾ ಇದ್ದೀವಿ. ಆ ಮಾತೆ ಕಣ್ತುಂಬಿ ನೋಡುವಂಥದ್ದು. ಎಲ್ಲ ಆರ್ಯವೈಶ್ಯ ಕುಲದ ಮಾತೆಯರು ವಿವಿಧ ಉಡುಪುಗಳಿಂದ ಆಕರ್ಷಣೀಯ ಉಡುಪುಗಳ ಧರಿಸಿ ಹಬ್ಬದ ರೂಪದಲ್ಲಿ ಆಚರಣೆ ಮಾಡ್ತಿದ್ದಾರೆ. ಇದರ ಮತ್ತೊಂದು ವಿಶೇಷ ಏನು ಅಂತಂದರೆ ಶ್ರೀನಿವಾಸಪುರದಲ್ಲಿ ಹೆಲಿಕಾಪ್ಟರನ್ನು ತರಿಸಿ ಹೆಲಿಕಾಪ್ಟರ್ನಿಂದ ಆ ಒಂದು ವಾಸವಿ ಮಾತೆಗೆ ಪುಷ್ಪ ಮಳೆಯನ್ನು ಸುರಿಸ್ತಾ ಇರ್ತಕ್ಕಂಥ ದೃಶ್ಯವನ್ನು ನಾನು ತೋರಿಸ್ತೀನಿ. ಮೊದಲು ವಾಸವಿ ಮಾತೆಗೆ ಪ್ರಣಾಮಗಳನ್ನು ಅರ್ಪಣೆ ಮಾಡ್ತಾ ನೋಡಿ ಎಷ್ಟು ಸೊಗಸಾಗಿ ಅಲಂಕೃತವಾಗಿರ್ತಕ್ಕಂಥ ವಾಸವಿ ಮಾತೆಯನ್ನು ನೋಡ್ತಾ ಇದ್ದೀವಿ. ಈಗ ಹೆಲಿಕಾಪ್ಟರ್ ದೃಶ್ಯವನ್ನು ತೋರಿಸ್ತೀನಿ, ಬನ್ನಿ. ವೆಂಕಟಶಿವರೆಡ್ಡಿಯವರು ಶಾಸಕರು ಈ ಒಂದು ಕಾರ್ಯದಲ್ಲಿ ಪಾಲ್ಗೊಂಡು ಈ ಒಂದು ಕಾರ್ಯವನ್ನು ಉದ್ಘಾಟನೆ ಮಾಡಿ ತಮ್ಮ ಪ್ರೀತಿ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಅನಿಸಿಕೆಗಳನ್ನು ಐದನೆಯ ಆರ್ಯವೈಶ್ಯ ಮಹಾಮಂಡಲಿಯಿಂದ ತಾಯಿ ವಾಸವಿ ಮಾತೆ ಅವರ ಜಯಂತ್ಯೋತ್ಸವವನ್ನು ಬಹಳ ಅದ್ಧೂರಿಯಿಂದ ಶ್ರದ್ಧಾಭಕ್ತಿಯಿಂದ ಇವತ್ತು ನಾವೆಲ್ಲ ಕೂಡ ಆಚರಣೆ ಮಾಡ್ತಾ ಇದ್ದೇವೆ. ಎಲ್ಲ ಸಮಸ್ತ ಜನತೆಗೂ ಕೂಡ ನಾನು ಈ ಸಂದರ್ಭದಲ್ಲಿ ಶುಭಾಶಯಗಳನ್ನು ಕೋರ್ತೇನೆ, ಶುಭವನ್ನು ಕೋರ್ತೇನೆ. ಮತ್ತು ಈ ಸಮಾಜಕ್ಕೆ ಒಳ್ಳೆಯದಾಗಲಿ, ಎಲ್ಲ ಸಮಾಜಗಳಿಗೂ ಕೂಡ ತಾಯಿ ಜಗನ್ಮಾತೆ ಒಳ್ಳೆಯದನ್ನು ದಯಪಾಲಿಸಲಿ, ಒಳ್ಳೆಯ ಮಳೆ ಬೆಳೆ ಆಗಲಿ, ಜನರನ್ನು ನೆಮ್ಮದಿಯಿಂದ ಕಾಪಾಡಲಿ ಅಂತ ನಾನು ಈ ಸಂದರ್ಭದಲ್ಲಿ ತಾಯಿಯನ್ನು ಪ್ರಾರ್ಥನೆ ಮಾಡ್ತೇನೆ. ಎಲ್ರಿಗೂ ಒಳ್ಳೆಯದಾಗಲಿ. ದೀಪಕ್ చూడండి.
ನಮ್ಮ ಕುಲದೇವತೆಯಾದ ವಾಸವಿ ಅಮ್ಮನವರ ನಾವು ದೇವಸ್ಥಾನದಲ್ಲಿ ಪ್ರತಿಷ್ಠೆ ಮಾಡಿ 35 ವರ್ಷಗಳಾಗಿರುತ್ತೆ. ಆ ಒಂದು ಸಂದರ್ಭದಲ್ಲಿ ವಿಶೇಷವಾಗಿ ಈ ವರ್ಷ ವಿಶೇಷ ಏನು ಅಂದರೆ ನಮ್ಮ ಅಮರನಾಥ್ ಮಗ ಸಂಕೀರ್ತು ಹೂವಿನ ಮಳೆಗರೆದಿರ್ತಾರೆ. ಅದು ಏನು ಹೆಲಿಕಾಪ್ಟರ್ನಲ್ಲಿ ಶ್ರೀನಿವಾಸಪುರ ಹುಡ್ದಾಗ್ಲಿಂದ ಇಂಥ ಒಂದು ಅಮೋಘವಾದ ಕೆಲಸವನ್ನು ಮಾಡಿರೋದಿಲ್ಲ. ಅವರಿಗೆ ನಮ್ಮ ಸಂಘದ ಪರವಾಗಿ ಉತ್ಪೂರ್ವಕವಾದ ವಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೂ ನಮ್ಮ ಒಂದು ಮನ್ನಣೆ ಕೊಟ್ಟು ಬಂದಿರತಕ್ಕಂಥ ಸನ್ಮಾನ್ಯ ಶಿವಾರೆಡ್ಡಿಯವರಾಗಲಿ, ನಾರಾಯಣ ಸ್ವಾಮಿಯವರಾಗಲಿ, ಶ್ರೀನಿವಾಸ ಅವರಾಗಲಿ, ಮಾಜಿ ಪ್ರೆಸಿಡೆಂಟು ಶ್ರೀನಿವಾಸ ಅವರು ಎಲ್ಲ ನಮ್ಮ ಕರೆಗೆ ಹೋಗ್ಬಿಟ್ಟು ಬಂದಿರತಕ್ಕಂಥ ಇವರೆಲ್ಲರಿಗೂ ನಮ್ಮ ಸಂಘದ ಪರವಾಗಿ, ಯುವಶಕ್ತಿ ಪರವಾಗಿ, ಮಹಿಳಾ ಸಂಘದ ಪರವಾಗಿ ಎಲ್ಲರಿಗೂ ಅವರಿಗೆ ಅನೇಕ ವಂದನೆಗಳನ್ನು ಅರ್ಪಿಸುತ್ತಿರ್ತೇವೆ. ಈ ಒಂದು ನಮ್ಮ ಶ್ರೀನಿವಾಸಪುರದ ಆರ್ಯವೈಶ್ಯ ದೇವಸ್ಥಾನದ 35 ವರ್ಷಗಳಾಗಿದೆ. ಮತ್ತು ಪ್ರತಿ ಈ ತಿಂಗಳಲ್ಲಿ ದಶಮಿ ದಿವಸ ಅಮ್ಮನವರ ಜಯಂತಿ ಬರುತ್ತೆ. ಪ್ರತಿ ವರ್ಷ ನಮ್ಮ ಕುಲಬಾಂಧವರು ಎಲ್ಲರ ಜೊತೆ ಸಹಬಾಳ್ವೆಯೊಂದಿಗೆ ಇದ್ದು ಎಲ್ಲರೂ ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ತೀವಿ. ಎಲ್ಲ ನಮಗೆ ಜಾತಿ ಭೇದ ಇಲ್ದಿರ ಎಲ್ಲರೂ ಚೆನ್ನಾಗಿದ್ರೆ ನಮ್ಮದು ವ್ಯಾಪಾರ ಜೀವನ. ನಮ್ಗೆ ವ್ಯಾಪಾರ ಆಗ್ಬೇಕಾದ್ರೆ ಎಲ್ಲರೂ ಚೆನ್ನಾಗಿರ್ಬೇಕು, ಮಳೆ ಬೆಳೆ ಆಗಿ ಎಲ್ಲ ಚೆನ್ನಾಗಿ ಆಗಬೇಕು ಅಂತ ದೇವರನ್ನ ಪ್ರಾರ್ಥಿಸುತ್ತಾ ಈ ಒಂದು ಸಂದರ್ಭಕ್ಕೆ ಬಂದಿರೋಂಥ ನಮ್ಮ ಮಾನ್ಯ ಶಾಸಕರು ಮತ್ತು ಇತರೆ ನಾಯಕರು ಬಂದು ನಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಕಾರ್ಯಕ್ರಮವನ್ನು ಇನ್ನೂ ಚೆನ್ನಾಗಿ ವಿಜೃಂಭಣೆ ಆಗಿರೋದಕ್ಕೆ ಚೆನ್ನಾಗಿ ಸಂತೋಷವಾಗಿದೆ. ಎಲ್ಲರಿಗೂ ನಮ್ಮ ಸಂಘದ ಪರವಾಗಿ ಎಲ್ಲರಿಗೂ ವಂದನೆಗಳನ್ನು. ವಾಸವಿ ಜಯಂತಿ ಕಾರ್ಯಕ್ರಮಕ್ಕೆ ಸಂಬಂಧಿಸಿದ ಬಹಳಷ್ಟು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀನಿ. ತಾವೆಲ್ಲರೂ ನೋಡಿದ್ದೀರಿ. ಇದು ನನ್ನ ಸಣ್ಣ ಪ್ರಯತ್ನವಾಗಿದೆ. ಇಂತಹ ಕಾರ್ಯಕ್ರಮಗಳು ನಾನು ಈ ಒಂದು ವಿಡಿಯೋದಲ್ಲಿ ಹಾಕ್ತಿರ್ತೇನೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹೈಕ್ ಮಾಡಿ, ಶೇರ್ ಮಾಡಿ, ಇನ್ನೊಂದಷ್ಟು ಜನಕ್ಕೆ ಮಾಹಿತಿ ನೀಡಿ. ಇಂತಹ ಧರ್ಮ ಕಾರ್ಯಕ್ರಮಗಳಿಗೆ ಪ್ರೋತ್ಸಾಹ ನೀಡಿ ಅಂತ ಕೇಳ್ತಾ ಎಲ್ರಿಗೂ ವಂದಿಸ್ತಾ ಧನ್ಯವಾದಗಳನ್ನು ಅರ್ಪಿಸ್ತೇನೆ.